ಓಂ ಶ್ರೀ ಗುರುಭ್ಯೋ ನಮಃ. ಈಗ ನಾನು ಒಂದು ಸಣ್ಣ ಕತೆ ಹೇಳ್ತೇನೆ. ಕತೆ ಅಂದ ಕೂಡಲೇ ಮಕ್ಕಳಿಗೆ ತುಂಬ ಇಷ್ಟ. ಆದರೆ ಈಗ ನಾನು ಹೇಳುತ್ತಿರುವ ಕತೆ ದೊಡ್ಡವರಿಗೂ ಸಹ ತುಂಬ ಉಪಯುಕ್ತವಾಗತ್ತೆ. ಈಗ ಕತೆ ಶುರು ಮಾಡೋಣ. ಒಂದು ಊರಿನಲ್ಲಿ ದೇವಸ್ಥಾನ ಕಟ್ಟಬೇಕಂತ ತೀರ್ಮಾನ ಮಾಡ್ತಾರೆ. ದೇವಸ್ಥಾನ ಕಟ್ಟಬೇಕಾದ್ರೆ ದೇವರ ವಿಗ್ರಹ ಬೇಕು. ಅದಕ್ಕೆ ಒಂದು ಶಿಲ್ಪಿಯನ್ನು ಕರೆದುಕೊಂಡು ಬರ್ತಾರೆ. ಒಂದು ವಿಗ್ರಹವನ್ನು ಕೆತ್ತು ಅಂತ ಹೇಳ್ತಾರೆ. ಆಗ ಶಿಲ್ಪಿಯು ಒಂದು ಕಲ್ಲನ್ನು ಕೇಳ್ತಾನೆ. ನಾನು ನಿನ್ನನ್ನು ಕೆತ್ತುತ್ತೀನಿ, ಕೆತ್ತು ಒಂದು ದೇವರ ವಿಗ್ರಹನ ಮಾಡ್ತೇನೆ ಅಂತ. ಆಗ ಆ ಕಲ್ಲು ಹೇಳುತ್ತೆ, ಬೇಡ, ಯಾಕೆಂದರೆ ಕೆತ್ತನೆ ಮಾಡುವಾಗ ತುಂಬ ಪೆಟ್ಟು ಬೀಳುತ್ತೆ, ನನಗೆ ತುಂಬ ನೋವಾಗತ್ತೆ. ಆದ ಕಾರಣ ನನ್ನನ್ನು ದೇವರ ವಿಗ್ರಹಕ್ಕೆ ಉಪಯೋಗಿಸ್ಬೇಡ ಅಂತ ಹೇಳುತ್ತೆ. ಆಗ ಶಿಲ್ಪಿಗೆ ಸ್ವಲ್ಪ ಬೇಜಾರಾಗತ್ತೆ. ಸರಿ ಅಂಥೇಳಿ ಬೇರೆ ಕಲ್ಲ ಹತ್ರ ಹೋಗ್ತಾನೆ. ಆ ಕಲ್ಲನ್ನು ಕೇಳ್ತಾನೆ, ನಾನು ನಿನಗೆ ದೇವರ ವಿಗ್ರಹ ಮಾಡ್ತೇನೆ, ಕಲ್ಲನ್ನು ಕೆತ್ತು ಅಂತ. ಆಗ ಆ ಕಲ್ಲು ಆಯಿತು, ನನ್ನನ್ನು ದೇವರ ವಿಗ್ರಹ ಮಾಡು ಅಂತ ಅನುಮತಿ ಕೊಡುತ್ತೆ. ಆಗ ಆ ಶಿಲ್ಪಿ ಆ ಕಲ್ಲನ್ನು ಕೆತ್ತು ದೇವರ ವಿಗ್ರಹ ಮಾಡ್ತಾನೆ. ದೇವರ ವಿಗ್ರಹ ಮಾಡಿದ ಮೇಲೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ ನಂತರ ಅದಕ್ಕೆ ಪೂಜೆ, ನೈವೇದ್ಯ, ಮಂಗಳಾರತಿ, ಅಭಿಷೇಕ ಎಲ್ಲವನ್ನು ಮಾಡ್ತಾರೆ. ಹಾಗೆ ಅದು ದೇವರ ಹಾಗೆ ಉಳಿಯುತ್ತೆ. ಆದರೆ ಈ ಇನ್ನೊಂದು ಕಲ್ಲಿರುತ್ತೆ, ನನ್ನನ್ನು ದೇವರು ಮಾಡಬೇಡ, ನನ್ನನ್ನು ಕೆತ್ತಬೇಡ, ನನಗೆ ನೋವಾಗತ್ತೆ ಅಂತ ಹೇಳಿರುವಂಥ ಕಲ್ಲು. ಆ ಕಲ್ಲನ್ನು ತಗೊಂಡು ಹೋಗಿ ಮೆಟ್ಟಲುಗಳಾಗಿ ಹಾಕ್ತಾರೆ. ಮೆಟ್ಟಲುಗಳಾಗಿ ಬಳಸ್ಕೊಳ್ತಾರೆ ಆ ಕಲ್ಲನ್ನು. ಪೆಟ್ಟು ತಿಂದ ಕಲ್ಲು ದೇವರ ಮೂರ್ತಿಯಾಯಿತು. ಪೆಟ್ಟು ಬೇಡ, ನೋವಾಗತ್ತೆ ಅಂದ ಕಲ್ಲು ಮೆಟ್ಟಿಲಾಯಿತು. ನಮ್ಮ ಜೀವನದಲ್ಲೂ ಇಷ್ಟೇ, ನಾವು ಕಷ್ಟಪಟ್ಟರೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ, ಕಷ್ಟಪಡದಿದ್ದರೆ ಯಾವ ಸ್ಥಾನಮಾನವೂ ಸಿಗೋದಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ಜೀವನ ನಡೆಸ್ಕೊಳ್ಬೇಕು.